ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣಗೆ 4 ದಿನಗಳ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದೆ. ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು. HD ರೇವಣ್ಣ ಅವರನ್ನ ಇದೀಗ 4 ದಿನಗಳ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ವಿಚಾರಣೆಗಾಗಿ 4 ದಿನಗಳ ಕಸ್ಟಡಿ, ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. HD ರೇವಣ್ಣ ಅವರನ್ನ 4 ದಿನ SIT ಅವರನ್ನ ಪ್ರಶ್ನೆ ಕೇಳ್ತಾರೆ, ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಹಾಗೆಯೇ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಅವರಿಂದನೂ ಕೂಡ ಮಾಹಿತಿ ಪಡಿತಾರಾ ಅನ್ನೋದನ್ನ ನೋಡಬೇಕು. ಹೇಗೆ ಹೋಗುತ್ತೆ ಈ ಕೇಸ್ನ ವಿಚಾರಣೆ ಅನ್ನೋದನ್ನ ಕಾದು ನೋಡಬೇಕು. ಅಷ್ಟರಲ್ಲಿ ಪ್ರಜ್ವಲ್ ಕೂಡ ಆಗಮಿಸಿದರೆ ಆ ವಿಚಾರಣೆಯೂ ಆಗತ್ತೆ. ಒಂದು ಪ್ರಕರಣದಲ್ಲಿ ಇಬ್ಬರ ಮೇಲೂ ಕೂಡ ಹಾಕಿರ್ತಕ್ಕಂಥ ಸಮಾನ ಅಂಶಗಳಿರುವಂಥ ಒಂದು ಪ್ರಕರಣ ಇದೆ. 4 ದಿನಗಳ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಫಸ್ಟು ಬೌರಿಂಗ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಚೆಕಪ್ ಆಯಿತು. ಆ ನಂತರದಲ್ಲಿ ಅವರನ್ನು ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಹಾಜರುಪಡಿಸಲಾಯಿತು. ಆ ನಂತರ ಇದೀಗ 4 ದಿನಗಳ ಕಸ್ಟಡಿಗೆ ನೀಡಿ ಆದೇಶ ಕೊಡಲಾಗಿದೆ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, 4 ದಿನಗಳ ಕಸ್ಟಡಿಗೆ ಅಂತ ಏನೆಲ್ಲ ಪ್ರೊಸೀಜರ್ ಇರುತ್ತೆ ನಾಗರಾಜ್? ಶ್ರೀಲಕ್ಷ್ಮಿ, ಏನು ಈಗಾಗಲೇ 24 ದಿನದಲ್ಲಿ 24 ಗಂಟೆಯಲ್ಲಿ ಒಂದ್ಸರಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬೇಕು ಅಂತ ಇರುತ್ತೆ. ಹೀಗಾಗಿ ನಿನ್ನೆ ಏನು ಸಂಜೆ 6:50ಕ್ಕೆ ಅವರನ್ನ ಡಿಟೈನ್ ಮಾಡ್ತಾರೆ. ಅದಾದ ಬಳಿಕ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ರೆ, ಈಗ ಸಂಜೆ ಇಲ್ಲಿಗೆ ವೈದ್ಯರ ಬಳಿ ಕರ್ಕೊಂಡ್ಬರ್ಬೇಕಾದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದ್ದಾರೆ. ಈಗ ನ್ಯಾಯಾಧೀಶರು 8ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗಡೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕು ಅಂತ ಹೇಳಿ 4 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೇರವಾಗಿ SIT ಅಧಿಕಾರಿಗಳ ಕಚೇರಿಗೆ ಅಲ್ಲಿ ಈಗ HD ರೇವಣ್ಣ ಅವರನ್ನ SIT ಅಧಿಕಾರಿಗಳು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹೋದ ಬಳಿಕ ಏನು ಕಿಡ್ನಾಪ್ ಆಗಿದ್ರು, ಅವರು ಬಂಧನ ಆಗಿರ್ತಕ್ಕಂಥದ್ದು KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತ IPC ಸೆಕ್ಷನ್ 364A, 365, 34 ಈ ಒಂದು ಸೆಕ್ಷನ್ಗಳ ಹಾಕಿದ್ದಂತ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯನ್ನ ನಿನ್ನೆಯಷ್ಟೇ ಹುಣಸೂರು ಬಳಿ ಪತ್ತೆ ಹಚ್ಚಿರ್ತಕ್ಕಂಥ SIT ಅಧಿಕಾರಿಗಳು ಆಕೆಯಿಂದ ಹೇಳಿಕೆಯನ್ನು ದಾಖಲು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ವೇಳೆಯಲ್ಲಿ ಆಕೆ ನೀಡಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಿಸಿದಂತೆ HD ರೇವಣ್ಣ ಅವರ ಸ್ಥಳ ಮಹಜೂರು ಏನಾದ್ರೂ ಅವಶ್ಯಕತೆ ಇದೆಯಾ? ಯಾಕಂತಂದ್ರೆ ಒಂದು ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಅವರ ಮಗ ಆರೋಪ ಮಾಡಿದ್ದ ರೇವಣ್ಣ ಕುಟುಂಬದ ಸದಸ್ಯರ ಒಂದು ಮಾಹಿತಿ ಮೇರೆಗೆ ಅವರನ್ನ ಕರೆದುಕೊಂಡು ಹೋಗಿದ್ರು ಅಂತೇಳಿ, ಹೀಗಾಗಿ ಆಕೆ ಮೇಲೆ ಸ್ವಲ್ಪ ಹಲ್ಲೆ ಆಗಿದೆ ಸಂತ್ರಸ್ತೆ ಮೇಲೆ ಅನ್ನೋ ಮಾಹಿತಿಗಳು ಕೂಡ ಇರೋದ್ರಿಂದ ಇವ್ರು ಏನಾದ್ರು ಅಲ್ಲಿಗೆ ಆಕೆಯನ್ನು ಭೇಟಿ ಮಾಡಿ ಹಲ್ಲೆ ಮಾಡಿದ್ರ, ಮತ್ತೆ ಮಾಡಿದ್ರೆ ಯಾವ ಒಂದು ಸ್ಥಳದಲ್ಲಿ ಹಲ್ಲೆ ಮಾಡಿದ್ರು, ಈ ಎಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು HD ರೇವಣ್ಣ ವಿಚಾರಣೆ ಆಗುವಂಥದ್ದು. ಜೊತೆಗೆ ಪ್ರಮುಖವಾಗಿ ಈಗ ಕಚೇರಿಗೆ ಕರ್ಕೊಂಡು ಹೋದ ಕೂಡಲೇ ಇವತ್ತು ಅವರ ವಿಚಾರಣೆ ನಡೆಯೋದು ಬಹುತೇಕ ಡೌಟ್. ಯಾಕಂತಂದ್ರೆ HD ರೇವಣ್ಣ ಮಾಜಿ ಸಚಿವರಾಗಿದ್ದಂಥವ್ರು ಮತ್ತೆ ಪ್ರಧಾನಿಗಳ ಕುಟುಂಬದಿಂದ ಬಂದಂತವ್ರು. ಆಟೋಮೆಟಿಕಲಿ ಏನಂತಂದ್ರೆ ಏನ್ ಗೈಡ್ಲೈನ್ಸ್ ಇದೆ ಒಂದು ಕಸ್ಟಡಿಯಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನ ವಿಚಾರಣೆ ಮಾಡ್ಲಿಕ್ಕೆ, ಏನ್ ಗೈಡ್ಲೈನ್ಸ್ ಇದೆ, ಏನು ಒಂದು ಮ್ಯಾನ್ಯುಯಲ್ ಇದೆ, ಅದರ ಪ್ರಕಾರವೇ ಅವರ ವಿಚಾರಣೆ ನಡೆಯುವಂಥದ್ದು. ಅದರನ್ನ ಮುಖಾಂತರ ನೋಡೋದಾದ್ರೆ ಬೆಳಿಗ್ಗೆ ಅವರ ದೈನಂದಿನ ಕಾರ್ಯಗಳು ಮುಗಿಸಿ ಅವರ ಏನು ದಿನದ ಅವಧಿ ಏನಿರುತ್ತೆ ಆ ಅವಧಿಯಲ್ಲಿ ಮಾತ್ರ ವಿಚಾರಣೆಯನ್ನ ನಡೆಸಬೇಕು. ಒಂದು ವೇಳೆ ಅವರ ಅನುಮತಿಯನ್ನ ಕೇಳಲಾಗುತ್ತೆ, ರಾತ್ರಿ ವೇಳೆ ವಿಚಾರಣೆ ಅವಶ್ಯಕತೆ ಇದ್ರೆ ನಿಜಕ್ಕೂ ನೀವು ವಿಚಾರಣೆ ಮಾಡ್ಲಿಕ್ಕಿದೆ, ನೀವು ಸ್ಪಂದಿಸ್ತೀರಾ ಈ ಒಂದು ಟೈಮಲ್ಲಿ ರಾತ್ರಿ ವೇಳೆಯಲ್ಲಿ ಕೇಳಿದ್ರೆ ಅವರು ಸಹಕರಿಸಿದ್ರೆ ಅಷ್ಟೇ ವಿಚಾರಣೆಯನ್ನ ಮಾಡ್ತಾರೆ. ಉಳಿದಂತೆ ಏನು ಮ್ಯಾನ್ಯುಯಲ್ ಇದೆ, ಮ್ಯಾನ್ಯುಯಲ್ ಬಿಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಅಲ್ಲದೆ ಅವರು ಏನಾದ್ರು ಅನಾರೋಗ್ಯದ ಕಾರಣಗಳನ್ನ ನೀಡಿದ್ರೆ ಅಲ್ಲೇ ಆಂಬ್ಯುಲೆನ್ಸ್ ಅನ್ನ ರಿಸರ್ವ್ ಆಗಿ SIT ಅಧಿಕಾರಿಗಳು ಇಟ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಟ್ಕೊಂಡು ನಾಳೆಯಿಂದ HD ರೇವಣ್ಣ ಅವರ ವಿಚಾರಣೆ ನಡೆಯುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.